ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರಿಂದ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ನಡೆಯುವ ಮಹರ್ಷಿ ವಾಲ್ಮೀಕಿಯವರ 4ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ 100 ಕ್ವಿಂಟಲ್ ಅಕ್ಕಿ ಕೊಡುಗೆ. ಚಿಂತಾಮಣಿ ಫೆಬ್ರವರಿ 8 ಮತ್ತು 9ರಂದು ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿ ಮಹರ್ಷಿ ವಾಲ್ಮೀಕಿ ಗುರುಪೀಠದಲ್ಲಿ ಮಠದ 25ನೇ ವಾರ್ಷಿಕೋತ್ಸವ ಹಾಗೂ ಲಿಂಗೈಕ್ಯ ಜಗದ್ಗುರು ಶ್ರೀ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರ 16ನೇ ವರ್ಷದ ಪುಣ್ಯಾರಾಧನೆ, ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಯವರ 15ನೇ ವರ್ಷದ ಪಟ್ಟಾಧಿಕಾರಿ ಮಹೋತ್ಸವದ ಅಂಗವಾಗಿ 4ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರೆ ಕಾರ್ಯಕ್ರಮಕ್ಕೆ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು 100 ಕ್ವಿಂಟಲ್ ಅಕ್ಕಿಯನ್ನು ಲಾರಿ ಮೂಲಕ ಕಳುಹಿಸಿದ್ದಾರೆ. ಫೆಬ್ರವರಿ 8 ಮತ್ತು 9ರಂದು ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿ ಮಹರ್ಷಿ ವಾಲ್ಮೀಕಿ ಗುರುಪೀಠದಲ್ಲಿ ನಡೆಯುವ 4ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರೆ ನಡೆಯುತ್ತಿರುವುದರಿಂದ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು 100 ಕ್ವಿಂಟಲ್ ಅಕ್ಕಿಯ ಜೊತೆಗೆ ಲಾರಿ ಬಾಡಿಗೆಯನ್ನು ಸಹ ನೀಡುತ್ತಿದ್ದು, ಇದರ ಜೊತೆಗೆ ವಾಲ್ಮೀಕಿ ಸಮುದಾಯದವರಿಂದ 5 ಟನ್ ತರಕಾರಿ ಮತ್ತು 3,000 ಕಟ್ಗಳಷ್ಟು ವಿವಿಧ ಬಗೆಯ ಸೊಪ್ಪುಗಳನ್ನು ಕಳುಹಿಸುತ್ತಿದ್ದು, ನಗರದ ಕರಿಯಪ್ಪಲ್ಲಿನ ಎಂಕೆ ಮಂಡಿ ಬಳಿ ಅಕ್ಕಿ ಮೂಟೆಗಳು ಹಾಗೂ ತರಕಾರಿಗಳನ್ನು ಹೊತ್ತು ಮಾಜಿ ನಗರಸಭಾ ಸದಸ್ಯ ತೌಡು ಮಂಜುರವರ ನೇತೃತ್ವದಲ್ಲಿ ರಾಜನಹಳ್ಳಿ ಮಹರ್ಷಿ ವಾಲ್ಮೀಕಿ ಗುರುಪೀಠಕ್ಕೆ ತೆರಳುವ ಲಾರಿಗೆ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಎಲ್ಲ ವಾಲ್ಮೀಕಿ ಸಮುದಾಯದ ಮುಖಂಡರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಗುರುಪೀಠದಿಂದ ಇದೇ ತಿಂಗಳು 8ನೇ ತಾರೀಕು ಮತ್ತು 9ನೇ ತಾರೀಕು ನಡೆಯುವಂಥ 25ನೇ ವಾರ್ಷಿಕೋತ್ಸವ ಸಮಾರಂಭ ಮತ್ತು 16ನೇ ಒಂದು ಪುಣ್ಯಾರಾಧನೆ 16ನೇ ವರ್ಷದ ಒಂದು ಪುಣ್ಯಾರಾಧನೆ ಅಂಗವಾಗಿ ಅಲ್ಲಿ ಒಂದು ದೊಡ್ಡ ಪ್ರತಿ ವರ್ಷ ಕೂಡ ಒಂದು ಜಾತ್ರೆ ರೀತಿಯ ಮಾದರಿಯಲ್ಲಿ ನಡೆಯುತ್ತೆ. ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಜನ 2 ದಿನ ಭಾಗವಹಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಾಮೀಜಿಯವರು ಕಳೆದ 1 ತಿಂಗಳ ಹಿಂದೆ ಅಂದರೆ ಪ್ರತಿ ತಾಲೂಕಿಗೂ ಕೂಡ ಹೋಗಿ ಆ ಸಮುದಾಯದ ಮುಖಂಡರ ಜೊತೆ ಚರ್ಚೆ ಮಾಡಿ ನಾನು ಕೂಡ ಅವತ್ತು ಸ್ವಾಮೀಜಿಯವರನ್ನು ಪೂಜ್ಯರನ್ನು ಭೇಟಿ ಆಗಬೇಕಾಗಿತ್ತು. ಅವತ್ತು ಕಾರಣಾಂತರಗಳಿಂದ ಭೇಟಿ ಆಗಲಿಲ್ಲ. ನನಗೆ ದೂರವಾಣಿಯಲ್ಲಿ ಮಾತನಾಡಿ ಅವರ ಏನು ಈ 2 ದಿನಗಳ 8 ಮತ್ತು 9ನೇ ತಾರೀಕು ನಡೆಯುವಂಥ 2 ದಿನಗಳ ಕಾರ್ಯಕ್ರಮಕ್ಕಾಗಿ ನಮ್ಮ ಕಡೆಯಿಂದ ಕೂಡ ಸಹಕಾರ ಕೇಳಿದರು. ಹಾಗಾಗಿ ನಾನು ನಮ್ಮ ತಾಲೂಕಿನಿಂದ ನಮ್ಮ ಸಮುದಾಯದ ಒಂದು ಮಹರ್ಷಿ ವಾಲ್ಮೀಕಿ ಒಂದು ಸಮುದಾಯದಿಂದ ಇವತ್ತು ನಮ್ಮ ಮುಖಂಡರ ಜೊತೆ ಎಲ್ಲ ಕೂಡ ಚರ್ಚೆ ಮಾಡಿ ನಮ್ಮ ಚಿಂತಾಮಣಿ ಕ್ಷೇತ್ರದಿಂದ ವೈಯಕ್ತಿಕವಾಗಿ ನಾನು 100 ಕ್ವಿಂಟಾಲ್ ಅಕ್ಕಿಯನ್ನು ಕೂಡ ಈ ಒಂದು ಟ್ರಕ್ ಏನಿದೆ ಇವತ್ತು ನಾವೇನು ಚಾಲನೆ ಕೊಟ್ಟಿದ್ದೇವೆ, ಈ ಟ್ರಕ್ನಲ್ಲಿ 100 ಕ್ವಿಂಟಾಲ್ ಅಕ್ಕಿ ಮತ್ತು ನಮ್ಮ ಸಮುದಾಯದ ಮುಖಂಡರೆಲ್ಲರೂ ಕೂಡ ಇನ್ನೂ ಅಕ್ಕಿ, ತರಕಾರಿ, ಬೇರೆ ಬೇರೆ ಸಾಮಗ್ರಿಗಳೆಲ್ಲ ಕೂಡ ಕಳಿಸುವಂಥದ್ದನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾಳೆ ಮತ್ತು ನಾಡಿದ್ದು 2 ದಿನಗಳಿಗೆ ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ 9ನೇ ತಾರೀಕು ಬೆಳಗ್ಗೆ 11:00ವರೆಗೆ ಶ್ರೀ ಹರಿಹರ ತಾಲೂಕಿನಲ್ಲಿ ನಡೆಯುವಂಥ 2 ದಿನ ಕಾರ್ಯಕ್ರಮ 9ನೇ ತಾರೀಕು ನಾನು ಕೂಡ ಅಲ್ಲಿ ಭಾಗಿಯಾಗಿ ಸ್ವಾಮೀಜಿ ಟೆಲಿಫೋನಲ್ಲಿ ನೀವು ಬರಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ 9ನೇ ತಾರೀಕು ಭಾಗಿಯಾಗ್ತೇನೆ. ಆಗ 2 ದಿನ ನಡೆಯುವಂಥ ಕಾರ್ಯಕ್ರಮ ಯಶಸ್ಸಾಗಲಿ, ಶುಭವಾಗಲಿ. ಯಾಕಂದರೆ ಪೂಜ್ಯರು ಇವತ್ತು ಒಂದು ಸಮುದಾಯಕ್ಕಷ್ಟೇ ಅಲ್ಲ, ಇವತ್ತು ಇಡೀ ಒಂದು ಸಮಾಜವನ್ನು ಒಗ್ಗೂಡಿಸುವಂಥ ಇಂಥ ಒಂದು ಧರ್ಮದ ಕೆಲಸ ಇವತ್ತು ಮಾಡುವಂಥದ್ರಲ್ಲಿ ನಿಜವಾಗ್ಲೂ ಕೂಡ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇದು ನೋಡುವಂಥ ಇದೊಂದು ಮಾದರಿ ಆಗಿದ್ದಾರೆ ಇವತ್ತು ನಮ್ಮ ಮಹರ್ಷಿ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಯವರು. ನಾನು ನಿಜವಾಗ್ಲೂ ಭಾಳ ಸಂತಸದಿಂದ ಆ ಕಾರ್ಯಕ್ರಮದಲ್ಲಿ 9ನೇ ತಾರೀಕು ನಾನು ಕೂಡ ಭಾಗಿಯಾಗ್ತೇನೆ. ಆ 2 ದಿನ ನಡೆಯುವಂಥ ಕಾರ್ಯಕ್ರಮದಲ್ಲಿ ಯಶಸ್ಸಾಗಲಿ, ಶುಭವಾಗಲಿ ಅನ್ನುವಂಥ ಮಾತನ್ನು ಶುಭ ಹಾರೈಸ್ತೇನೆ.